ಅವ್ರಿಗೆ ನಾನೀಗ ಚಾಮರಾಜಪೇಟೆಯಿಂದ ಇಲ್ಲಿ ಸ್ಯಾಟಲೈಟ್ ಬಸ್ಸಾಗಿ ಬಂದಿದ್ದೀನಿ. ನಮ್ಮ ಮಳವಳ್ಳಿ ನಾಗಣ್ಣವರು ತುಂಬ ಒಳ್ಳೆಯವರು, ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಎಲ್ಲರಿಗೂ ಮಾಡಿ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೆಳಗಡೆಯಿಂದ ಕೇಳ್ಕೊಳ್ತೀನಿ. ಇವತ್ತು ಸೀನಿಯರ್ ಸಿಟಿ ಅಂತಂದರೆ ಅವರು ತಂದೆ ಸಮಾನ. ನಾವು ಇವ್ರಿಗೆ ನಾವು ಸೇವೆ ಮಾಡಿದ್ರೆ ಮಿಕ್ಕಿನಾದವ್ರು ಯಾರಿಗೆ ಸೇವೆ ಮಾಡೋದು? ಖಂಡಿತ ತಂದೆ ತಾಯಿಯನ್ನು ಯಾರು ಅವ್ರನ್ನ ತಿಳ್ಕೊಂಡು ಅವ್ರು ಸೇವೆ ಮಾಡ್ತಾರೆ, ನಿಜವೂ ಒಳ್ಳೆಯದಾಗ್ತದೆ. ನಿಜಕ್ಕೂ ನಾವು ಜಂಬ ಕೇಳೋದಲ್ಲ, ಸುಮ್ಮನೆ ಇಲ್ಲಿಂದ ಈಚ್ಕೊಳ್ಳೋದಲ್ಲ, ಖಂಡಿತವಾಗಿ ಒಳ್ಳೇದಾಗುತ್ತೆ. ಏನೇ ಒಳ್ಳೇದಾಗಲಿಲ್ಲ ಅಂದರೂ ಆರೋಗ್ಯವಂತ ಖಂಡಿತವಾಗಿ ಬರುತ್ತೆ. ನಮಸ್ಕಾರ ಸ್ವಾಮಿ, ನಮ್ಮ ಆಟೋದಲ್ಲಿ ಬಂದದಕ್ಕೆ ತುಂಬ ಖುಷಿ ಆಯಿತು, ಧನ್ಯವಾದಗಳು. ಯಾಕೆ ಅಂತಂದರೆ ನೋಡಿ, ಇವರು ಅರ್ಚಕರು. ಈ ನೀವು ನಮ್ಗೆ ಹೇಳ್ತಾವ್ರ, ನಮಗೆ ತಿರುಪ್ತಿಲಿ ನಿಮ್ಗೆ ಏನೋ ರೂಮ್ ಬೇಕು ಅಂದರೆ ಈ ವೇಳೆಗಳಲ್ಲಿ ನಿಮ್ಗೆ ಕಳಿಸ್ಕೊಡ್ತೀನಿ ಅಂತ. ನಾನು ಸ್ವಾಮಿ, ನಾನು ಪಾದಯಾತ್ರೆಯಲ್ಲಿ ಹೋಗೋದು, ನಾನು ಸೇವೆ ಮಾಡಿ ಪಾದದಲ್ಲಿ ಇದರಲ್ಲಿ ಮಲ್ಕೊಳ್ಳೋದು, ಅಂಥದ ಮೇಲೆ ಮಲ್ಕೊಳ್ಳೋದು ಅಂತ ನಾನು ಇದೆಲ್ಲ ಮಾತಾಡ್ತಾ ಇದ್ದೀನಿ. ಹಂಗೆ ನಮಗೆ ಕೊಡಿಸೋರು ಬೇಜಾನ್ ಜನ ಇದ್ದಾರೆ ಪಾಪ. ದೇವ್ರ ಮೂಲಕದಲ್ಲಿ ಬಂದಿದ್ದಾರೆ. ನಮಗೆ ನಿಮ್ಗೆ ಏನು ಬೇಕು ಸಹಾಯ ಕೇಳಿ, ದುಡ್ಡು ಬೇಕು ಅಂತ ಕೇಳ್ತಾ ಇದ್ದಾರೆ. ನೀವು ಮಾಡುವಂಥ ಸೇವೆಗೆ ಏನು ಬೇಕು ಅಂತ ಕೇಳ್ತವ್ರೆ. ಬೇಡ ಏನೂ ಬೇಡ, ತಿರುಪ್ತಿಗೆ ಹೋಗ್ಬೇಕು ಅಂದ್ರೆ ನಡ್ಕೊಂಡೇ ಹೋಗ್ಬೇಕು ನಾನು, ಬೇಡ ನಿಮ್ಮನ್ನ ಆಶೀರ್ವಾದ ಇರಲಿ, ಏನೋ ಅಲ್ಲಿಂದ ಬಂದಂಥ ಪ್ರಸಾದ ತಂದು ಕೊಡ್ತೀವಿ ಅಂತಂದ್ರೆ ತಂದು ಕೊಡಿ, ಪರವಾಗಿಲ್ಲ, ನಾವೆಲ್ಲರೂ ಸಿಗೋಣ. ಓಕೆ, ನಮಸ್ಕಾರ ಸ್ವಾಮಿ, ನಮಸ್ಕಾರ.